ಈವನ್ ನ್ಯಾಯಾಂಗದಲ್ಲೂ ಸಹಿತ ಇನ್ನೂ ನಡೀತಾ ಇದ್ದಾವೆ ಅಂತೇಳಿ ಜನ ಬೇಸತ್ತು ದೂರ ಸೇರ್ತಾ ಇದ್ದಾರೆ. ಇಂಥ ಒಂದು ನಿರಾಸಕ್ತಿ ವಾತಾವರಣ ಮೂಡೋದಕ್ಕೆ ಕಾರಣ ಈ KPSCಯಲ್ಲಿ ಇದ್ದಂಥ ಭ್ರಷ್ಟಾಚಾರ ಇನ್ನುಳಿದಲ್ಲಿಯೂ ಸಹಿತ. ಯಾಕಂದರೆ ಈ ನಮ್ಮ ಸರ್ಕಾರದ ಈ ಒಂದು ಇಲಾಖೆಗಳಿಗೆ ಸೆಲೆಕ್ಷನ್ ಮಾಡ್ಕೊಳ್ಳೋದು KPSC ಮೇನ. ಮತ್ತು KPSCಯಲ್ಲಿ ಭ್ರಷ್ಟಾಚಾರ ಹೆಚ್ಚಾದ್ರೆ ಒಳ್ಳೆಯ ಆಡಳಿತಗಾರರು ಹೆಂಗೆ ಬರಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಕಾರ್ಯಾಂಗದ ಮೇಲೆ ಇಡೀ ವ್ಯವಸ್ಥೆ ಇರ್ತದೆ. ಇದು ನಮ್ಮ ಏನಪ್ಪ ಶಾಸಕಾಂಗ ಇದ್ದಿದ್ದು ಜನರಿಂದ ಆಯ್ಕೆ ಆದಂಥದ್ದು ಇರ್ತದೆ, ಜನರಿಗೆ ಬಿಟ್ಟಂಥ ವಿಷಯ. ಜನರು ಸಹಿತ ಇವತ್ತು ಪ್ರಾಮಾಣಿಕ ವಿಚಾರ ಮಾಡಬೇಕಾಗ್ಯದ. ಭ್ರಷ್ಟ ರಾಜಕಾರಣಿಗಳು ತೆಗೆದುಹಾಕುವಂಥ ಕೆಲಸ ಅವ್ರ ಕೈಯಲ್ಲದ. ಅದಕ್ಕೆ ಬೇರೆ ಉತ್ತರ ಇಲ್ಲ, ಯಾವ ನ್ಯಾಯಾಂಗಿಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ. ಚುನಾವಣಾ ಆಯೋಗ ಎಲೆಕ್ಷನ್ ಘೋಷಿಸ್ತದೆ. ಆ ಸಂದರ್ಭದಲ್ಲಿ ಘೋಷಣೆ ಸಂದರ್ಭದಲ್ಲಿ ಒಳ್ಳೆಯವ್ರನ್ನ ಆಯ್ಕೆ ಮಾಡೋದು ಜನರ ಕೈಯಲ್ಲಿದೆ. ಜನರನ್ನ ಒಂದು ಯಾವುದೋ 500 1000ಕ್ಕೂ ಮಧ್ಯದಕ್ಕೂ ಬಲಿಯಾಗಿ ಅಯೋಗ್ಯರನ್ನು, ಕಳ್ಳರನ್ನು, ಮತದಾರರನ್ನು ತಂದು ರಾಜಕೀಯದಲ್ಲಿ ಸೇರಿಸಿದ್ರೆ ಮತ್ತೆ ಇವತ್ತು ಆಗ್ಯದಲ್ಲ. KPSC ಭ್ರಷ್ಟ ಆಗಿದೆ ಇವತ್ತು, ಅದು ಪೂರ್ತಿಯಾಗಿ. ಹಾಗೆ ಎಲ್ಲ ಇಲಾಖೆಗಳು ಭ್ರಷ್ಟ ಆಗ್ತದೆ ಹೊರಟಿದ್ದಾವೆ. ಇವನು ಆರೋಗ್ಯ ಇಲಾಖೆದಲ್ಲೂ ಅದ ಪರಿಸ್ಥಿತಿ ಅದ. ಯಾವುದೇ ಇಲಾಖೆಯಲ್ಲಿ ಹೋಗ್ರಿ ದುಡ್ಡು ಕೊಡೋದು ಏನೂ ಇಲ್ಲಪ್ಪ ಅನ್ನುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದ್ದ ಕಾರಣ KPSC ಅನ್ನುವಂಥ ಇದೇನು ಸೆಲೆಕ್ಷನ್ ಕಮಿಟಿ ಅದಲ್ಲ, ಅಥವಾ ಒಂದು ಏನು ಬೋರ್ಡ್ ಅದ, ಈ ಬೋರ್ಡದ ಭ್ರಷ್ಟಾಚಾರದಿಂದಾಗಿ ಇವತ್ತು ಭಾಳಷ್ಟು ಸರ್ಕಾರಿ ಅಧಿಕಾರಿಗಳು ವಿಶೇಷವಾಗಿ ಭ್ರಷ್ಟಾಚಾರದ ಮಡುವಿನಲ್ಲಿ ಬಿದ್ದಿದ್ದರಿಂದಾಗಿ ಈ ಮುಂದೆ ಲೋಕಾಯುಕ್ತದ ರೀ ಅವ್ರು ಹಿಡಿತಾರೆ ಮುಂದೆ ಹಿಡಿದ್ರು ಎಷ್ಟು ಮಂದಿ ಶಿಕ್ಷೆ ಆಗಿದ್ರು. ಪಾಪ ಈಗ ನೋಡಿರಿ, ಕಳೆದ ಹಲವು ವರ್ಷಗಳಿಂದ ಅನೇಕರನ್ನ ಹಿಡಿದಿದ್ದಾರೆ ಲೋಕಾಯುಕ್ತ. ಎಷ್ಟು ಜನ ಶಿಕ್ಷೆ ಆಗ್ಯದ ಇವೆಲ್ಲ ಲೆಕ್ಕ ತೆಗೆದಾಗ ಅಧ್ಯಕ್ಷ PC ಓಟ ಅವರು ಕೊಟ್ಟಂತಹ 2013 ನಮ್ಮ ಸಿದ್ದರಾಮಯ್ಯ ನೇಮಿಸಿದ್ರು. ಅದೇನು ಸಲಹೆ ಅದ ಅದ್ರ 50% ಅಂತೇನೋ ಮಾಡಲಿಕ್ಕಿದ್ದಾರೆ ಅಂತೇಳಿ ನಮ್ಮ ಈ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಿಂದ ಸುದ್ದಿಗಳು ಬರ್ತಾ ಇದ್ದಾವೆ. ಅದು 50% ಮಾಡೋದು ಬೇಡ, 100ಕ್ಕೆ 100 ಸ್ವಚ್ಛ ಆಗಲಿ, ಜಳ ಆಗಲಿ, ಒಳ್ಳೆಯವರು ಬರಲಿ, ಪ್ರಾಮಾಣಿಕ ಬರಲಿ, ಮತ್ತು ಯೋಗ್ಯ ಅಭ್ಯರ್ಥಿಗಳು ಸೆಲೆಕ್ಷನ್ ಆಗಿ ಭ್ರಷ್ಟರಹಿತ ಆಡಳಿತವನ್ನು ಕೊಡುವಂಥದ್ದಾಗಲಿ. ಅದು KPSC ಅಥವಾ ನಮ್ಮ ಸರ್ಕಾರ ಮುಂದಾಗಲಿ. ಸಿದ್ದರಾಮಯ್ಯವ್ರು ಒಂದು ಕೆಲಸ ಮಾಡಿದರೆ ಅಂದರೆ ಸಿದ್ದರಾಮಯ್ಯನವ್ರು ಈ ಕೆಲಸ ಮಾಡಿದ್ರೆ ನಿಶ್ಚಿತವಾಗಿಯೂ ಇದೊಂದು ದೊಡ್ಡ ಸಾಧನೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸೋಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.